ನಾನು ಅಮೃತ ಅವ್ರ ಜೊತೆ ಡ್ಯಾನ್ಸ್ ಮಾಡ್ದೆ ಅಂತ ಅನ್ನಿಸ್ತಾ ಇದೆಯಲ್ಲ. ಮತ್ತೆ ನಿದ್ದೆ ಮಾಡ್ದು ಅಂತ ಹೇಳ್ತಾ ಇದ್ದೀನಲ್ಲ. ಅಮೃತ ಅವ್ರು ಎಲ್ಲಿ ಹೋದ್ರು? ಅಮೃತ ಅವರೇ, ಅಮೃತ ಅವರೇ, ನನಗೆ ಹೇಳಿದೆ ಇಷ್ಟೊತ್ತಿಗೆ ಎಲ್ಲಿ ಹೋದ್ರು ಇವರು? ಅಮೃತ ಅವರೇ, ಶಾಸ್ತ್ರಿಗಳೇ, ಶಾಸ್ತ್ರಿಗಳೇ, ಶಾಸ್ತ್ರಿಗಳೇ. ಇದು ಆಶ್ರಮದ ವಾತಾವರಣ, ಇಷ್ಟು ಜೋರಾಗಿ ಮಾತಾಡಬಾರ್ದು. ನಾನು ಶಾಸ್ತ್ರಿಗಳ ಹತ್ರ ತಕ್ಷಣ ಮಾತಾಡಬೇಕು. ಗುರುಗಳು ಧ್ಯಾನದಲ್ಲಿದ್ದಾರೆ, ನೀವು ಬೆಳಿಗ್ಗೆ ಬರೋದು ಉತ್ತಮ. ಇಲ್ಲ, ನಾನು ಶಾಸ್ತ್ರಿಗಳ ಹತ್ರ ಈಗಲೇ ಮಾತಾಡಬೇಕು. ತುಂಬ ಮಹತ್ವವಾದ ವಿಚಾರ. ದಯವಿಟ್ಟು ಶಾಸ್ತ್ರಿಗಳಿಗೆ ಹೇಳಿ. ಸರಿ, ಈಗಲೇ ಹೇಳ್ತೀನಿ. ಏನಮೃತ ಇಷ್ಟೊತ್ತಿನಲ್ಲಿ? ನಮ್ಮ ಮತ್ತೆ ಇಲ್ಲಿಗೆ ಬಂದಿದ್ರಲ್ವಾ? ಬಂದಿದ್ರು. ಇಷ್ಟು ಚಿಕ್ಕ ವಿಷಯಕ್ಕೋಸ್ಕರ ನನ್ನ ಧ್ಯಾನಕ್ಕೆ ಅಡ್ಡಿ ತರಿಸುವ ಅವಶ್ಯಕತೆ ಇರಲಿಲ್ಲ ಅಲ್ವಾ? ಅವರು ಇಷ್ಟೊತ್ತಿನಲ್ಲಿ ಇಲ್ಲಿಗೆ ಯಾಕೆ ಬಂದಿದ್ರು? ಇದು ನನ್ನ ಆಶ್ರಮ, ಆಧ್ಯಾತ್ಮ ಮಂದಿರ. ಇಲ್ಲಿ ಸಮಯದ ಮಿತಿ ಇಲ್ಲ, ಯಾರು ಯಾವಾಗ ಬೇಕಾದ್ರೂ ಬರ್ಬೋದು. ಅದು ನಿಜ ಇರ್ಬೋದು ಶಾಸ್ತ್ರಿಗಳೇ, ಆದ್ರೆ ನಮ್ಮತ್ತೆ ಯಾವತ್ತೂ ಇಷ್ಟೊತ್ತಿನಲ್ಲಿ ಇಲ್ಲಿಗೆ ಬಂದಿಲ್ಲ. ಅವರು ಇಷ್ಟೊತ್ತಿನಲ್ಲಿ ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ಏನೋ ಮುಖ್ಯವಾದ ವಿಚಾರನೇ ಇರಬೇಕು. ವಿಷಯ ಮುಖ್ಯವಾದ್ದೇ ಇತ್ತು ಅಂತ ಅನ್ಕೋ. ಹೌದಾ? ಹಾಗಾದ್ರೆ ಯಾವ ವಿಚಾರ ಶಾಸ್ತ್ರಿಗಳೇ? ಯಾರಾದರೂ ತಮ್ಮ ವೈಯಕ್ತಿಕ ವಿಚಾರವನ್ನು ನನ್ನ ಹತ್ರ ಹೇಳ್ಕೊಂಡ್ರೆ ಅದು ನನ್ನ ಹತ್ರನೇ ಉಳಿದಿರುತ್ತೆ. ಇನ್ನೊಬ್ಬರ ವೈಯಕ್ತಿಕ ವಿಷಯವನ್ನು ಮತ್ತೊಬ್ಬರ ಹತ್ರ ಚರ್ಚೆ ಮಾಡೋದು ಅದು ಸಮಂಜಸವಲ್ಲ. ಇಲ್ಲ, ನಾನು ಇದನ್ನೆಲ್ಲ ಯಾಕೆ ಕೇಳ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಿದೆ ಶಾಸ್ತ್ರಿಗಳೇ. ದಯವಿಟ್ಟು ಅವ್ರು ಇಲ್ಲಿಗೆ ಯಾಕೆ ಬಂದಿದ್ರು ಅಂತ ಹೇಳಿ. ಅಮೃತ, ನಾನು ಯಾರ ಮಾತಿಗೂ ಕಟ್ಟು ಬಿದ್ದವನಲ್ಲ. ನನಗೆ ಹೇಳಬೇಕು ಅನಿಸಿದ್ದನ್ನು ನೇರವಾಗಿ ಹೇಳ್ತೀನಿ. ಹೇಳಬಾರ್ದು ಅಂತ ಅನಿಸಿದ್ದನ್ನು ಯಾರ ಕೈಯಿಂದಲೂ ನನ್ನ ಬಾಯಿಂದ ಹೇಳಿಸೋಕ್ಕೆ ಸಾಧ್ಯ ಇಲ್ಲ. ನಿನ್ನಿಂದ ವಿನಾಕಾರಣ ನನ್ನ ಧ್ಯಾನ ಭಂಗವಾಯಿತು. ನಾನು ನನ್ನ ಧ್ಯಾನವನ್ನು ಮುಂದುವರಿಸಬೇಕು. ಇಷ್ಟು ಶಕ್ತಿಶಾಲಿ ಆಗಿರೋ ನಾಗಮಣಿ ಜವಾಬ್ದಾರಿನ ನನಗೆ ಯಾಕೆ ಕೊಟ್ಟರು ಅಂತಲೇ ಗೊತ್ತಾಗ್ತಾ ಇಲ್ಲ. ಆ ಜವಾಬ್ದಾರಿನ ಒಪ್ಕೊಂಡು ನಾನು ಯಾಕೆ ಇದನ್ನು ನನ್ನ ಜೊತೆ ತೊಗೊಂಬಂದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅವ್ರು ಹೇಳಿದ ತಕ್ಷಣ ನಾನು ಇದನ್ನು ನನ್ನ ಜೊತೆ ತೊಗೊಂಬಂದು ತಪ್ಪು ಮಾಡಿದೆ ಅಂತ ಅನಿಸ್ತಾ ಇದೆ. ನಾಗಮಣಿ ಹಿಂದೆ ಅಮೃತ, ಅವಳ ಜೊತೆ ರುದ್ರ, ಅವ್ರ ಜೊತೆ ಅರ್ಜುನ್ ತಂದೆನೂ ಬಿದ್ದಿದ್ದಾರೆ. ಅವರಿಬ್ಬರಿಗೂ ಏನಾದರೂ ಈ ನಾಗಮಣಿ ನನ್ನ ಹತ್ರ ಇದೆ ಅಂತ ಗೊತ್ತಾದರೆ ನನ್ನ ಪ್ರಾಣ ತೆಗೆದ್ಬೇಕಾದ್ರೂ ಈ ನಾಗಮಣಿನ ಅವ್ರು ಪಡ್ಕೋತಾರೆ. ಅಯ್ಯೋ ದೇವ್ರೆ, ಇದನ್ನ ಎಲ್ಲಿ ಅಂತ ಬಚ್ಚಿಡೋದು ನಾನು? ಅಮ್ಮ, ಅಮ್ಮ! ಅಯ್ಯೋ ದೇವ್ರೆ, ಈ ಕರಣ್ ಬೇರೆ ನನ್ನ ರೂಮ್ಗೆ ಬರ್ತಾ ಇದ್ದಾನೆ. ಈ ನಾಗಮಣಿ ನಾನು ಎಲ್ಲಿ ಅಂತ ಬಚ್ಚಿಡ್ಲಿ? ಅಮ್ಮ, ನನ್ನ ಚಾರ್ಜರ್ ಕಾಣಿಸ್ತಾ ಇಲ್ಲ. ನಿನ್ನ ರೂಮಲ್ಲಿ ಇಟ್ಟಿದ್ದೆ ನೆನಪು ನನಗೆ. ನೀನು ಯಾವಾಗಲೂ ನನ್ನ ರೂಮಿಗೆ ಬಂದೆ? ಅದು ನೀನು ದೇವಸ್ಥಾನಕ್ಕೆ ಹೋಗಿದ್ಯಲ್ಲ ಅಮ್ಮ, ಅವಾಗ ಬಂದಿದ್ದೆ ಅನ್ಸುತ್ತೆ.
ಮಾಡ್ಬೇಕಾ ನೀನು? ನನ್ನ ಚಾರ್ಜರ್ ಇಲ್ಲೇ ಎಲ್ಲೋ ಇಟ್ಟಿರೋ ನೆನ್ಪಮ್ಮ ನನಗೆ. ನೀನ್ ಯಾಕೆ ಒಳ್ಳೆ ಏನೋ ಬಚ್ಚಿಟ್ಟಿರೋರ್ ಥರ ಆಡ್ತಾ ಇದೀಯಾ? ಅಯ್ಯೋ ನಾನೇನು ಬಚ್ಚಿಡ್ಲಿ ನೋಡು, ಈಗ ತಾನೇ ಬೆಡ್ಶೀಟ್ ಎಲ್ಲ ಹಾಸಿದ್ದೀನಿ, ಹಾಳು ಮಾಡಬೇಡ. ನೀನು ಹೋಗಿಲ್ಲಿಂದ. ನನ್ನ ಮೊಬೈಲ್ ಆಫ್ ಆಗಿದೆ, ನಾನು ಚಾರ್ಜ್ ಮಾಡ್ಬೇಕಮ್ಮ. ನಿನ್ನ ಚಾರ್ಜರ್ನ ನಾನು ಹಾಲಲ್ಲಿ ನೋಡಿದ ನೆನಪು, ಮೋಸ್ಟ್ಲಿ ಅಲ್ಲೇ ಇರುತ್ತೆ. ಹೋಗಿ ಹುಡುಕು, ಸಿಗ್ಲಿಲ್ಲ ಅಂದರೆ ನಾನು ಇಲ್ಲಿ ಹುಡುಕ್ತೀನಿ. ಹಾಗಲ್ಲಮ್ಮ. ಹೋಗಿ ಅಲ್ಲಿ ಹುಡುಕು, ಸಿಗ್ಲಿಲ್ಲ ಅಂದರೆ ಇಲ್ಲಿ ಬಂದು ಹುಡುಕುವಂತೆ. ಶಾಸ್ತ್ರಿಗಳೇ, ಶಾಸ್ತ್ರಿಗಳೇ. ಅಮೃತ, ನನಗೆ ನಿನ್ನ ಹತ್ರ ಮಾತಾಡೋದಕ್ಕೆ ಸಮಯ ಇಲ್ಲ, ಹೊರಟೋಗಿಲ್ಲಿಂದ. ನಿಮ್ಮ ಧ್ಯಾನನ ಭಂಗ ಮಾಡ್ದೆ ಅಂತ ನನ್ನ ಮೇಲೆ ಕೋಪಿಸ್ಕೋಬೇಡಿ. ಯಾಕೆ ಕೋಪಿಸ್ಕೋಬಾರ್ದು? ಶಾಸ್ತ್ರಿಗಳೇ, ನನ್ನ ನಿಮ್ಮ ಸಂಬಂಧ ಸಾಮಾನ್ಯ ಮನುಷ್ಯರ ರೀತಿ ಅಲ್ಲ, ಅದಕ್ಕೂ ಮೀರಿದ್ದು. ಹಾಗಂತ ಇದು ನಿನಗೆ ನನ್ನ ಏಕಾಂತವನ್ನು ಭಂಗ ಮಾಡೋದಕ್ಕೆ ಸ್ವಾತಂತ್ರ್ಯ ಕೊಟ್ಟಿದೆಯಾ? ನೀವು ನನಗೆ ತಂದೆ ಸಮಾನರು. ಇರ್ಬೋದು, ಆದರೆ ನಾನೀಗ ವಿಶೇಷವಾದ ಸಾಧನೆಯಲ್ಲಿ ಮಗ್ನನಾಗಿದ್ದೀನಿ. ನಿನಗೇನಾದರೂ ಮಾತಾಡೋದಕ್ಕಿದ್ರೆ ಆಮೇಲೆ ಮಾತಾಡೋಣ. ಇಲ್ಲ ಶಾಸ್ತ್ರಿಗಳೇ, ನಾನು ಈಗಲೇ ನಿಮ್ಮ ಹತ್ರ ಮಾತಾಡಬೇಕು. ನೀನು ಹಠ ಮಾಡ್ತಾ ಇದೀಯಾ? ಮಗಳಾದವಳಿಗೆ ತಂದೆಯ ಬಳಿ ಇಷ್ಟು ಸಲಿಗೆ ಇದೆ ಅಂತ ಅನ್ಕೋತೀನಿ. ಸರಿ, ಅದೇನು ಬೇಗ ಹೇಳು. ಹೀಗೆ ನನ್ನ ಎಲ್ಲ ಸಂಕಷ್ಟದಲ್ಲೂ ನಿಮ್ಮ ಸಹಾಯ ಕೇಳ್ಕೊಂಡು ಬಂದಿದ್ದೀನಿ. ನೀವು ಸಹ ನಿಮ್ಮ ಸ್ವಂತ ಮಗಳಿಗೆ ಸಹಾಯ ಮಾಡುವ ರೀತಿ ಸಹಾಯ ಮಾಡಿದ್ದೀರಾ. ಈಗ ನೀವೇ ನನಗೆ ಸಹಾಯ ಮಾಡಲ್ಲ ಅಂತ ಕೈ ಚೆಲ್ಲಿದ್ರೆ ನಾನು ಯಾರ ಹತ್ರ ಹೋಗ್ಲಿ? ದಯವಿಟ್ಟು ನನ್ನ ಕೈ ಬಿಡಬೇಡಿ. ನಮ್ಮತ್ತೆ ಇಲ್ಲಿಗೆ ಯಾಕೆ ಬಂದಿದ್ರು ಅಂತ ಹೇಳಿ. ನೀನು ಈಗಲೂ ನನ್ನ ಮಗಳಿದ್ದ ಹಾಗೆ. ನಾನು ಈಗಲೂ ನಿನಗೆ ಸಹಾಯ ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ. ಆದರೆ ಅದಕ್ಕೂ ಹೇಮಮ್ಮ ಇಲ್ಲಿ ಬಂದು ಹೋಗಿದ್ದಕ್ಕೂ ಏನು ಸಂಬಂಧ ಇದೆ? ಸಂಬಂಧ ಇದೆ ಶಾಸ್ತ್ರಿಗಳೇ. ಅದಕ್ಕೆ ಕಾರಣ ನಾಗಮಣಿ. ನೀವು ಹೇಳ್ದಾಗೆ ನಾನು ಶಿವಲಿಂಗದ ಬಳಿ ಹೋದೆ. ಆಗ ಅರ್ಜುನವ್ರ ಬಳಿ ಇದ್ದ ನಾಗಮಣಿನ ತೆಗೆಯೋ ವಿಧಾನ ತಿಳಿತು. ಅದರಂತೆ ನಾನು ಮಾಡಿದೆ. ಅರ್ಜುನವರು ನಾಗ ಆದರು. ಆಗ ಅವರೊಳಗಡೆ ಇದ್ದ ನಾಗಮಣಿ ಹೊರಗಡೆ ಬಂತು. ಆಗ ನನ್ನ ಸಂತೋಷಕ್ಕೆ ಮಿತಿನೇ ಇರಲಿಲ್ಲ. ಆಗ ನಾನು ಆ ಸಂತೋಷದಲ್ಲಿ ಅರ್ಜುನವ್ರ ಜೊತೆ ನಾಗರೂಪದಲ್ಲಿ ನೃತ್ಯ ಮಾಡ್ತಾ ಇದ್ದೆ. ಆಗ ಯಾರೋ ಒಬ್ಬ ದುಷ್ಟ ವ್ಯಕ್ತಿ ನಾಗಮಣಿನ ಕತ್ಕೊಂಡು ಹೋದ. ನಾನು ನನ್ನ ತಂದೆ ತಾಯಿ ನಾಗಮಣಿಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಿಮಗೆ ಗೊತ್ತು ಶಾಸ್ತ್ರಿಗಳೇ. ಇಷ್ಟು ವರ್ಷಗಳು ನಾಗಮಣಿಗೋಸ್ಕರ ನಾವು ಎಷ್ಟು ಕಷ್ಟಪಟ್ವಿ. ಆದರೆ ಅದು ನಮಗೆ ಸಿಗ್ಲೇ ಇಲ್ಲ. ಆದರೆ ನಾಗಮಣಿ ಅರ್ಜುನವರೊಳಗಡೆ ಇದೆ ಅಂತ ಸುತ್ತಿ ಬೆಳೆಸಿ ನೀವು ನನಗೆ ನಿನ್ನೆ ಹೇಳಿದ್ರಿ. ಅದನ್ನು ಹೊರಗಡೆ ತೆಗೆಯೋ ವಿಧಾನನು ನಿನ್ನೆ ನನಗೆ ಗೊತ್ತಾಯ್ತು. ಅದನ್ನು ಅರ್ಥ ಮಾಡಿಕೊಂಡು ಅದರಂತೆ ಮಾಡಿದೆ ನಾನು. ಇನ್ನೇನು ನಾನು ಕಾಯ್ತಾ ಇದ್ದಿದ್ದು ನನಗೆ ಸಿಕ್ತು ಅನ್ನುವಾಗ ನಾಗಮಣಿನ ಯಾರೋ ಕತ್ಕೊಂಡು ಹೋದ್ರು. ಅದು ಯಾರು ಅಂತ ಹುಡುಕ್ತಾ ಇರುವಾಗ ನಮ್ಮತ್ತೆ ಇಲ್ಲಿಗೆ ಬಂದು ಹೋದ್ರು. ನಾನವ್ರನ್ನ ಕರೆದ್ರು. ಅವರು ನಿಲ್ದೆ ಇಲ್ಲಿಂದ ಹೊರಟೋದ್ರು. ನಾಗಮಣಿನ ಯಾರು ಕತ್ಕೊಂಡು ಹೋದ್ರು ಅನ್ನೋದು ಅತ್ತೆಗೇನದು ಗೊತ್ತಿರ್ಬೋದಾ? ಅಥವಾ
ಅವರು ಈ ವಿಷಯದ ಬಗ್ಗೆ ನಿಮ್ಮ ಹತ್ರ ಏನಾದರೂ ಹೇಳಿದ್ರಾ? ಏನು ನಿನ್ನ ಮಾತಿನ ಅರ್ಥ? ನಿನ್ನ ಅತ್ತೆಗೆ ನಾಗಮಣಿಯನ್ನು ಯಾರು ತಗೊಂಡೋದ್ರು ಅನ್ನೋದು ಗೊತ್ತಿದೆ, ಆದರೂ ಅವರು ಹೇಳಿಲ್ಲ ಅಂತನಾ? ಹೇಮಾ, ಏ ಹೇಮಾ, ಏ ಯಾಕೊಂಡು ಈ ರೀತಿ ಕೂಗ್ತಿದ್ಯಾ? ಅವಳು ನನ್ನ ಹೆಂಡತಿ. ನನ್ನ ಹೆಂಡತಿನ ನಾನು ಹೇಗೆ ಬೇಕಾದ್ರೂ ಕೂಗ್ಕೋತೀನಿ. ಅದರಿಂದ ನಿನಗೇನು ಕಷ್ಟ? ನನಗ್ಯಾಕಪ್ಪ ಕಷ್ಟ? ಅವಳು ಈಗ ತಾನೇ ದೇವಸ್ಥಾನದಿಂದ ಬಂದು ಸುಸ್ತಾಗಿ ಮಲಗಿದ್ದಾಳೆ. ಈಗ ತಾನೇ ದೇವಸ್ಥಾನಕ್ಕೆ ಹೋಗಿದ್ರಂತ? ಯಾವ ದೇವಸ್ಥಾನಕ್ಕೆ ಹೋಗಿದ್ರಂತೆ? ಅವಳು ಯಾವ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ನಿಮ್ಗೇನು? ನಿಮ್ಗೇನಾದರೂ ಬೇಕಾ ಹೇಳಿ, ಚಿತ್ರ ಮಾಡಿಕೊಡ್ತಾಳೆ. ಅಣ್ಣ, ನಾಗಮಣಿ ನಮ್ಮ ಕೈಗೆ ಸಿಕ್ಕಿ ಮಿಸ್ ಆಗೋದಕ್ಕೋ ಅತ್ತಿಗೆ ಮನೆಗೆ ವಾಪಸ್ ಬಂದಿರೋದಕ್ಕೋ ಏನೋ ಲಿಂಕ್ ಇದೆ. ಏನು ಈ ಸಲನು ನಾಗಮಣಿ ನಿಮ್ ಕೈ ತಪ್ಪೋಯ್ತಾ? ರುದ್ರ, ಯಾವಾಗ ಯಾರ ಮುಂದೆ ಯಾವ ವಿಷಯ ಮಾತಾಡ್ಬೇಕಂತ ಗೊತ್ತಾಗೋದಿಲ್ಲ ನಿನಗೆ. ಈಗ ಇಲ್ಲಿ ಇವ್ರ ಮುಂದೆ ನಾಗಮಣಿ ವಿಷಯ ಮಾತಾಡೋಂಥ ಅವಶ್ಯಕತೆ ಆದ್ರೂ ಏನಿತ್ತು ನಿನಗೆ? ಲೋ ವಿಷ್ಣು, ನಾಗಮಣಿ ಬಗ್ಗೆ ನೀವು ನನ್ನ ಹತ್ರ ಮಾತಾಡ್ದಲೇ ಇದ್ರು ನೀವಿಬ್ಬರು ಯಾಕೆ ಇಷ್ಟೊಂದು ಪರದಾಡ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ತಾಯಿ ಕಣ್ಣಿಂದ ಮಕ್ಕಳು ಯಾವ ವಿಷಯನೂ ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ. ಈ ಕಟು ಸತ್ಯನ ನೀವಿನ್ನೂ ಒಪ್ಕೊಂಡಿಲ್ಲ ಬಿಡು. ಅಮ್ಮ, ನಿನಗೆ ಸಂಬಂಧ ಇಲ್ದಿರೋದನ್ನ ಮಾತಾಡ್ತಾ ಇದ್ದೆ ನೀನು. ನಾಗಮಣಿಗೂ ನನಗೆ ಯಾವ ಸಂಬಂಧ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನಿಮಗೂ ನಾಗಮಣಿಗೂ ಸಂಬಂಧ ಇದೆ ಅಂತ ನನಗೆ ಯಾವತ್ತಿಂದನೂ ಗೊತ್ತು. ಎಲ್ಲದಕ್ಕೂ ಯೋಗ ಯೋಗ್ಯತೆ ಬೇಕು. ಅದೆರಡೂ ನಿಮಗಿಲ್ಲ ಬಿಡು. ಅಣ್ಣ, ದುಶ್ಮನ್ ಕಹಾ ಹೇ ಅಂದ್ರೆ ಬಗಲ್ ಮೇ ಅಂದ್ರಂತೆ. ಹಾಗೆ ನಮ್ಗಿರೋದು ಈ ಮುದುಕಿ ಒಪ್ಲೆ. ಏ ಮುದುಕಿ, ಇದುವರೆಗೂ ನಮ್ಮ ಒಂದು ಮುಖ ಮಾತ್ರ ನೋಡಿದ್ಯಾ, ಇನ್ನೊಂದು ಮುಖ ನೋಡಿಲ್ಲ. ರಾವಣನಿಗೂ ಕೂಡ ಎರಡು ಮುಖಗಳಿದ್ವು. ಒಂದು ಮಹಾಶಿವಭಕ್ತ ಅಂತ, ಇನ್ನೊಂದು ಮಹಾರಾಕ್ಷಸ ಅನ್ನೋದು. ಹಾಗೆ ನಾವು ಕೂಡ ಭಕ್ತರು ಹೌದು, ರಾಕ್ಷಸರು ಹೌದು. ನೀನು ನಿನ್ನ ಸೊಸೆ ನಾವು ಭಕ್ತರಾಗಿರೋ ಮುಖನ ಮಾತ್ರ ನೋಡಿದ್ದೀರಾ, ಆದರೆ ರಾಕ್ಷಸರಾಗಿರೋ ಮುಖನ ನೋಡಿಲ್ಲ. ಅಣ್ಣ, ನಾಗಮಣಿ ಈಗ ಅಮೃತನ ಹತ್ರನೂ ಇಲ್ಲ, ಅರ್ಜುನ ಹತ್ರನೂ ಇಲ್ಲ. ಯಾರ ಹತ್ರ ಇದೆ ಅನ್ನೋದೇನಾದ್ರೂ ಗೊತ್ತಾದ್ರೆ ಅವರನ್ನ ತುಂಡು ತುಂಡಾಗಿ ಕತ್ತರಿಸಿ ಅವ್ರ ಕಡೆಯಿಂದ ನಾಗಮಣಿನ ನಾವು ವಶಕ್ಕೆ ಪಡಿಸ್ಕೊಳ್ತೀವಿ ಕಣೆ ಮುದುಕೆ. ಅತ್ತೆ ಬಗ್ಗೆ ನನಗೆ ಯಾವ ಅನುಮಾನನೂ ಇಲ್ಲ ಶಾಸ್ತ್ರಿಗಳೇ. ಆದ್ರೆ ನಾಗಮಣಿ ಎಲ್ಲಿದೆ ಅಂತ ನಿಮಗೆ ಖಂಡಿತವಾಗ್ಲೂ ಗೊತ್ತಿರತ್ತೆ. ಇದಕ್ಕಿಂತ ಮುಂಚೆನೂ ಗೊತ್ತಿತ್ತು, ಆದ್ರೆ ನೀವು ಹೇಳಿಲ್ಲ. ಈಗಲಾದ್ರೂ ಹೇಳಿ ಶಾಸ್ತ್ರಿಗಳೇ. ಅಮೃತ, ನೀನು ನಾಗಮಣಿ ಆಸೆ ಬಿಡೋದೊಳ್ಳೇದು. ಶಾಸ್ತ್ರಿಗಳೇ, ನಾನು ನಾಗಮಣಿ ಆಸೆ ಬಿಡೋದು ಒಂದೇ, ನನ್ನ ಪ್ರಾಣ ಬಿಡೋದು ಒಂದೇ. ಬೆಂಕಿ ಸುಡದೆ ಇರೋದು ಒಂದೇ. ನಾಗರ ಹಾವು ಕೋಪ ಬಂದಾಗ ತನ್ನ ಎಡೆನ ಎತ್ತದೇ ಇರೋದು ಒಂದೇ. ನಾಗಮಣಿ ನನ್ನ ಉಸಿರು ಶಾಸ್ತ್ರಿಗಳೇ. ಅದಕ್ಕಾಗಿ ನಾನು ಈ ಲೋಕಕ್ಕೆ ಬಂದಿರೋದು. ಅದಕ್ಕಾಗಿ ನಾನು ಇಷ್ಟು ಕಷ್ಟ, ನೋವು, ಇಷ್ಟು ಹಿಂಸೆಗಳನ್ನ ಸಹಿಸ್ಕೊಂಡಿರೋದು. ಅದನ್ನ ತಗೊಂಡು ನಾನು ನಮ್ಮ ಲೋಕಕ್ಕೆ ಹೋಗದೆ ಹೋದ್ರೆ ನಮ್ಮ ಲೋಕದಲ್ಲಿ ನನಗೆ ಪ್ರವೇಶ ಇರೋದಿಲ್ಲ. ಇದನ್ನೆಲ್ಲ ಹೇಗ್ ಬಿಡ್ಲಿ ಶಾಸ್ತ್ರಿಗಳೇ? ಇದೆಲ್ಲ ಅಸಾಧ್ಯ ಅಂತ ನಿಮಗೂ ಚೆನ್ನಾಗಿ ಗೊತ್ತು. ಹೌದು ಅಮೃತ, ಅದು ನನಗೂ ಗೊತ್ತು. ಆದರೆ ನಾಗಮಣಿಯ ನಿಮ್ಮ ಲೋಕಕ್ಕೆ ತಗೊಂಡೋಗೋದು ಅಷ್ಟು ಸುಲಭದ ಮಾತಲ್ಲ. ನೀನು ಅದಕ್ಕೆ ಭಗೀರಥ ಪ್ರಯತ್ನ ಮಾಡಬೇಕಾಗತ್ತೆ.
ಮಾಡ್ತೀನಿ ಶಾಸ್ತ್ರಿಗಳೇ. ಆ ಸಗರ ಮಹಾರಾಜ ಆ ಗಂಗೆಯನ್ನು ಭೂಮಿಗೆ ತರೋದಕ್ಕೆ ತನ್ನ 60,000 ಮಕ್ಕಳನ್ನು ಕಳ್ಕೋಬೇಕಾಯ್ತು. ಹಾಗೆ ಈ ಭೂಮಿನಲ್ಲಿರೋ ಆ ನಾಗಮಣಿಯನ್ನು ನಿಮ್ಮ ಲೋಕಕ್ಕೆ ತಗೊಂಡು ಹೋಗೋದಕ್ಕೆ ನೀನು ನಿನಗಿಷ್ಟವಾದ ಒಂದನ್ನು ಕಳ್ಕೋಬೇಕಾಗತ್ತೆ. ನಾಗಮಣಿಗೋಸ್ಕರ ನಾನು ಏನನ್ನ ಬೇಕಾದರೂ ಕೊಡೋದಕ್ಕೆ ಸಿದ್ಧ. ನನ್ನ ಪ್ರಾಣ ಬೇಕಾದರೂ ಕೊಡ್ತೀನಿ. ಅಮೃತ, ಪ್ರಾಣ ಕೊಡೋದು ಬಹಳ ಸುಲಭ. ಯಾಕೆಂದರೆ ಪ್ರಾಣ ಹೋದ್ಮೇಲೆ ನಾವು ನಾವಾಗಿರೋಲ್ಲ. ಆದರೆ ಪ್ರಾಣ ಇರುವಾಗಲೇ ನಮಗೆ ಅತ್ಯಂತ ಇಷ್ಟವಾದನ್ನು ಕಳ್ಕೊಳ್ಳೋದು ಪ್ರಾಣ ಕೊಡೋದಕ್ಕಿಂತ ಕಷ್ಟ. ಅದು ಎಷ್ಟೇ ಕಷ್ಟವಾಗಿದ್ರೂ ಸರಿ, ನನ್ನ ಬದುಕಿನ ಉದ್ದೇಶ ಒಂದೇ ಶಾಸ್ತ್ರಿಗಳೇ. ನಮ್ಮ ಲೋಕದ ನಾಗಮಣಿನ ಮತ್ತೆ ನಮ್ಮ ಲೋಕಕ್ಕೆ ತಲುಪಿಸೋದು. ಅದಕ್ಕೆ ನನಗೆ ಎಷ್ಟೇ ಕಷ್ಟ ಬಂದರೂ ಸಹ ಅದನ್ನ ನಾನು ಎದುರಿಸೋದಕ್ಕೆ ಸಿದ್ಧ. ಆದರೆ ನೀನು ಕೊಡಬೇಕಾಗಿರೋದು ನೀನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋದನ್ನ, ನಿನ್ನ ಅರ್ಜುನ್ನ. ನಿನಗೆ ಅರ್ಜುನ್ ಬೇಕು, ನಾಗಮಣಿ ಬೇಕು, ಎರಡರಲ್ಲಿ ಒಂದನ್ನು ಆರಿಸ್ಕೊ ಅಂದರೆ ಯಾವುದನ್ನು ಆರಿಸ್ಕೋತೀಯ? ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಾ ಅಂದರೆ ನಾಗಮಣಿ ಎಲ್ಲಿದೆ ಅನ್ನೋದು ನಿಮಗೆ ಗೊತ್ತಿದೆ ಅಂತ ಅನ್ನಿಸ್ತಾ ಇದೆ. ಅದೆಲ್ಲಿದೆ ಅಂತ ದಯವಿಟ್ಟು ಹೇಳಿ ಶಾಸ್ತ್ರಿಗಳೇ. ಇನ್ನೊಂದು ಸಾರಿ ಚೆನ್ನಾಗಿ ಯೋಚನೆ ಮಾಡೋ ಅಮೃತ. ಯಾಕೆಂದರೆ ಈಗ ನೀನು ತಗೊಳ್ಳೋ ನಿರ್ಧಾರ ನಿನ್ನ ಮುಂದಿನ ಜೀವನವನ್ನೇ ಬದಲಾಯಿಸುತ್ತೆ. ನೀನಾಗಿರಲ್ಲ. ನೀನು ಯಾವುದನ್ನು ತುಂಬ ಇಷ್ಟಪಡ್ತೀಯೋ ಅದನ್ನು ಕಳ್ಕೊಂಡು, ನೀನು ಯಾವುದನ್ನು ತುಂಬ ದ್ವೇಷಿಸ್ತೀಯೋ ಅದರ ನೆರಳಲ್ಲಿರಬೇಕಾಗತ್ತೆ. ನೀವು ಏನೇ ಹೇಳಿದ್ರು ನನ್ನ ಸಂಕಲ್ಪ ಮಾತ್ರ ಬದಲಾಗೋದಿಲ್ಲ. ನಾಗಮಣಿಗೋಸ್ಕರ ನಾನು 1000 ವರ್ಷ ನರಕದಲ್ಲಾದರೂ ಇರೋದಕ್ಕೆ ಸಿದ್ಧವಾಗಿದ್ದೀನಿ. ಸರಿ, ಇಷ್ಟರ ಮೇಲೆ ನಿನ್ನನ್ನು ತಡೆಯೋ ಅಧಿಕಾರ ನನಗೂ ಇಲ್ಲ. ನನಗೆ ಗೊತ್ತಿರೋದನ್ನು ನಾನು ತಿಳಿಸ್ತೀನಿ. ಮುಂದಿನದನ್ನು ನೀನೇ ಹುಡುಕಬೇಕು. ನಿಮ್ಮ ಅತ್ತೆ ಹೇಮಮ್ಮನ ಹೋಗಿ ಕೇಳು. ನಾಗಮಣಿ ಬಗ್ಗೆ ನಿನಗೆಲ್ಲ ತಿಳಿಯುತ್ತೆ. ನಾಗಮಣಿ ಬಗ್ಗೆ ಅತ್ತೆ ಗೊತ್ತಾ? ಅದೇಗೆ ಅತ್ತೆಗೆ ಹೇಗೆ ಗೊತ್ತಿರೋದಕ್ಕೆ ಸಾಧ್ಯ? ಹಾಗಾದ್ರೆ ನನ್ನ ಊಹೆ ಸರಿಯಾಗಿತ್ತ? ಅತ್ತೆ ಇಲ್ಲಿಗೆ ಬಂದಿದ್ದಕ್ಕೂ ಅಲ್ಲಿ ನಾಗಮಣಿ ಕಳೆದಿದ್ದಕ್ಕೂ ಏನಾದ್ರೂ ಸಂಬಂಧ ಇದೆಯಾ?